ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಎನ್ನುವಂತಹ ಚಾಪ್ಟರ್ ಇಂದ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ಸ್ ಇದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಆಪ್ಷನ್ ಎ ಕೇತುಮಲ್ಲ, ಆಪ್ಷನ್ ಬಿ ಸೋಮದಂಡನಾಯಕ, ಆಪ್ಷನ್ ಸಿ ಚಾವುಂಡರಾಯ ಮತ್ತು ಆಪ್ಷನ್ ಡಿ ಸುಂದರ ಪಾಂಡ್ಯ. ಸೊ ಹೊಯ್ಸಳರು ಶಿಲ್ಪಕಲೆಗೆ ಜಗದ್ವಿಖ್ಯಾತವಾದಂತವರು. ಬಳಪದ ಮೃದು ಕಲ್ಲಿನಿಂದ ಇವರು ಅಸಂಖ್ಯಾತ ವಾಸ್ತುಶಿಲ್ಪಗಳನ್ನ ರಚಿಸಿದ್ದಾರೆ ಮಕ್ಕಳು. ಯಾವುದರಿಂದ? ಬಳಪದ ಮೃದು ಕಲ್ಲಿನಿಂದ. ಬಳಪದ ಕಲ್ಲು, ಬಳಪವನ್ನ ತಯಾರಿಸುವುದು ಬಳಪದ ಕಲ್ಲು ಅಲ್ವಾ? ಸೊ ಅಸಂಖ್ಯಾತ ಶಿಲ್ಪಕಲೆಗಳನ್ನ, ಮೂರ್ತಿಗಳನ್ನ ರಚಿಸಿದ್ದಾರೆ. ವಿಗ್ರಹ, ಮೂರ್ತಿ ಗಳನ್ನ ರಚಿಸಿದಂಥವು. ಇವರ ದೇವಾಲಯಗಳಲ್ಲಿ ನಕ್ಷತ್ರಾಕಾರದ ಅಧಿಷ್ಠಾನ, ಉಪಪೀಠ, ಭಿತ್ತಿ, ಅಲಂಕರಣ ಶಿಖರ ಹಾಗೂ ಕಂಬ ಎಂಬ 5 ಲಕ್ಷಣಗಳನ್ನ ನಾವು ನೋಡಬಹುದು. ಸೊ ಬೇಲೂರಿನ ಚನ್ನಕೇಶವ ದೇವಾಲಯದ ಕಂಬಗಳ ಚಾಚು ಪೀಠಗಳಲ್ಲಿ ಸುಂದರ ಮದನಿಕೆಯರ ವಿಗ್ರಹಗಳಿವೆ, ನೀವು ನೋಡಿರ್ತೀರ ಅಲ್ವಾ? ಸೊ ಅದೇ ರೀತಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ದಂಡನಾಯಕನಾದಂತಹ ಕೇತುಮಲ್ಲನು ಕಟ್ಟಿಸಿದನು. ಓಕೆ, ಕೇತುಮಲ್ಲನು ಹೊಯ್ಸಳೇಶ್ವರ ದೇವಾಲಯವನ್ನ ಹಳೇಬೀಡಿನಲ್ಲಿ ಕಟ್ಟಿಸಿದನು. ಇದು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಕನ್ನಡಿ ಆಗಿದೆ. ಓಕೆ, ಥ್ಯಾಂಕ್ ಯು.